ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಯಾರು ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ಬೋದು ಅಥವಾ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷು, ಅಗ್ರಿಕಲ್ಚರು ಯಾವುದಾದ್ರು ಜಾಯ್ನ್ ಆಗಿದ್ದು ನೀವು ಏನಾದರೂ ಔಟ್ ಆಫ್ ಡಿಸ್ಟಿಕ್ಕು ಅಂದರೆ ನಿಮಗೆ ಹಾಸ್ಟೆಲ್ ಮಾಡ್ಬೋದಕ್ಕೋ ಪಿ ಜಿ ಮಾಡಬೇಕು ಮತ್ತು ರೂಮ್ ಮಾಡ್ಬೋದು ಅಂತ ಭಾಳಷ್ಟು ಯೋಚನೆ ಮಾಡ್ತಿರ್ತಾರೆ. ಆಲ್ರೆಡಿ ಅಡ್ಮಿಷನ್ ಕಂಪ್ಲೀಟ್ ಆಗಿದ್ದವರು ಇವಾಗ ಏನು ಮಾಡ್ತಾ ಇದ್ದಾರೆ, ನಾನು ಔಟ್ ಆಫ್ ಡಿಸ್ಟಿಕ್ ಹೋಗೋದಾದರೆ ಅಲ್ಲಿ ಹಾಸ್ಟೆಲ್ ಮಾಡೋದಿರುತ್ತೆ. ಹಾಸ್ಟೆಲ್ ಮಾಡಲ ಫಸ್ಟ್ ಇಯರು ಅಥವಾ ನಾನು ಪಿ ಜಿ ಮಾಡಲ ಅಥವಾ ರೂಮ್ ಮಾಡಲ ಅಂತ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್. ವಿಡಿಯೋದಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಹೇಳ್ತೀನಿ ನಿಮಗೆ. ನೀವು ಡಿಸೈಡ್ ಮಾಡ್ಕೋಬೋದು ನಿಮಗೆ ಏನು ಮಾಡ್ಬೋದು, ನೀವು ಯಾವ ಆಬ್ವಿಯಸ್ಲಿ ನಿಮ್ಮ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ದು ಇಂಟ್ರೆಸ್ಟು, ಓಕೆ, ನಿಮ್ಮ ಕಂಫರ್ಟೇಬಲು ಮ್ಯಾಟ್ರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಾನು ಇವಾಗ ಫಸ್ಟ್ ಇಯರ್ ಯೂಶ್ವಲಿ ಎಲ್ಲ ಸ್ಟೂಡೆಂಟ್ಸು ಪ್ರಿಪೇರ್ ಮಾಡೋದು ಏನಂತ ಮೊದಲು ಹೇಳ್ತೀನಿ ನಿಮಗೆ. ಅಂದರೆ ಯೂಶ್ವಲಿ ಏನು ಯೋಚನೆ ಮಾಡ್ತಾರೆ ಅಂದರೆ, ಯೂಶ್ವಲಿ ಅದು ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ. ಫಸ್ಟ್ ಏನಂದರೆ ಕಾಲೇಜ್ ಹಾಸ್ಟೆಲ್ ಬಗ್ಗೆ ನೋಡೋದಾದರೆ ಫ್ರೆಂಡ್ಸ್, ಕಾಲೇಜ್ ಹಾಸ್ಟೆಲಲ್ಲಿ ಅಡ್ವಾಂಟೇಜ್ ಏನಂದರೆ ಆ್ಯಕ್ಚುಲಿ ನೀವು ಫಸ್ಟ್ ಇಯರ್ ಜಾಯ್ನ್ ಆದ ತಕ್ಷಣ ನಿಮಗೆ ಫ್ರೆಂಡ್ಸ್ ಆಗ್ತಾರೆ, ಪ್ಲಸ್ಸು ನಿಮಗೆ ಕಾಲೇಜ್ ಎನ್ವೈರ್ಮೆಂಟ್ ಬಗ್ಗೆ ಗೊತ್ತಾಗುತ್ತೆ ಮತ್ತು ಡಿಫ್ರೆಂಟ್ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಆಗೋದ್ರಿಂದ ನಿಮಗೆ ಕಂಬೈನ್ಡ್ ಸ್ಟಡಿ ಯಾವ ರೀತಿ ಮಾಡ್ಬೋದು, ಕಂಬೈನ್ಡ್ ಸ್ಟಡಿ ಮಾಡೋದ್ರಿಂದ ಯಾವುದೇ ರೀತಿ ಓದ್ಬೋದು, ಸಬ್ಜೆಕ್ಟ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಜಾಸ್ತಿ ಬರುತ್ತೆ, ಯಾಕಂದರೆ ಅಲ್ಲಿ ಭಾಳಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಅದೇ ರೀತಿ ನೀವು ಪಿ ಜಿ ಮಾಡೋದಾದರೆ ಪಿ ಜಿಯಲ್ಲಿ ಫಾರ್ ಎಕ್ಸಾಂಪಲ್ ನೀವು 2 ಶೇರಿಂಗು 3 ಶೇರಿಂಗ್ ಇರುತ್ತೆ, 4 ಶೇರಿಂಗ್ ಎಲ್ಲ ಇರುತ್ತೆ. ಯೂಶ್ವಲಿ 3 ಶೇರಿಂಗ್ಸ್ ಬೆಟ್ರು. ಓಕೆ, ಅಂದರೆ 3 ಜನ ಇರ್ತಾರೆ. ಬಟ್ ಆ 3 ಜನ ನಿಮ್ಮ ಕ್ಲಾಸ್ ಅವ್ರು ಅಂತ ಗೊತ್ತಿರಲ್ಲ. ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಥರ್ಡ್ ಇಯರ್ ಇರ್ಬೋದು, ಅಥವಾ ಬೇರೆ ಡಿಗ್ರಿ ಕೂಡ ಇರ್ಬೋದು. ಆ ಪಿ ಜಿಯಲ್ಲಿ ಯಾರು ಬೇಕಾದ್ರೂ ಇರ್ಬೋದು. ಆದರೆ ಹಾಸ್ಟೆಲಲ್ಲಿ ಆ ರೀತಿ ಇಲ್ಲ. ಹಾಸ್ಟೆಲ್ ಯಾವ ರೀತಿ ಅಂದರೆ ಕಂಪಲ್ಸರಿ ಅವ್ರು ಏನು ಮಾಡಿರ್ತಾರೆ, ಒಂದು ಕಾಲೇಜಲ್ಲಿ ಏನು ಮಾಡಿರ್ತಾರೆ, ಫಸ್ಟ್ ಇಯರ್ದವ್ರು ಸಪ್ರೇಟ್ ಆಗಿರ್ತಾರೆ ಅಥವಾ ಸೆಕೆಂಡ್ ಇಯರ್ ಸಪ್ರೇಟ್ ಆಗಿರ್ತಾರೆ. ಅವಾಗ ಏನಾಗುತ್ತೆ, ನೀವು ಫಸ್ಟ್ ಇಯರ್ ನಿಮ್ಮ ಫ್ರೆಂಡ್ಸೇ ಆಗಿಬಿಡ್ತಾರೆ ಅಲ್ಲಿ. ಸೊ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಆಗೋದ್ರಿಂದ ನಿಮಗೆ ನೀವು ಒಟ್ಟಿಗೆ ಹೋಗ್ಬೋದು ಕಾಲೇಜ್ಗೆ, ಅಥವಾ ನಿಮಗೆ ಕಾಲೇಜ್ ಬಗ್ಗೆ ಐಡಿಯಾ ಮತ್ತು ಡಿಪಾರ್ಟ್ಮೆಂಟ್ಸ್ ಅವ್ರದ್ದು ಯಾವ ಸಬ್ಜೆಕ್ಟ್ ಓದ್ತಾರೆ, ಯಾವ ರೀತಿ ನೋಟ್ಸ್ ಮಾಡ್ಕೋತಾರೆ, ನಿಮ್ಮೊಂದು ಐಡಿಯಾ ಸಿಗುತ್ತೆ. ಮತ್ತು ಕಂಬೈನ್ಡ್ ಸ್ಟಡಿ ಮಾಡೋದ್ರಿಂದ ನಿಮಗೆ ನಾಲೆಜು ಜಾಸ್ತಿ ಆಗುತ್ತೆ ಫಸ್ಟ್ ಇಯರು. ಆದರೆ ಪಿ ಜಿಯಲ್ಲಿ ಹಂಗಾಗಲ್ಲ. ಪಿ ಜಿಯಲ್ಲಿ ಡಿಪೆಂಡ್ಸು, ನೀವು ಯಾವ ಪಿ ಜಿಯಲ್ಲಿ ಹೋಗ್ತೀರಾ ಅಲ್ಲಿ ನಿಮ್ಮ ಫಸ್ಟ್ ಇಯರ್ ಸಿಗೋದು ಅದೆಲ್ಲ ನಿಮಗೆ ಲಕ್ಕು. ಅಂದರೆ ನೀವು 3 ಶೇರಿಂಗ್ ತೊಗೊಂಡ್ರೆ 2 ಶೇರಿಂಗ್ ತೊಗೊಂಡ್ರೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕಾಲೇಜವರೇ ಇರೋದು ಡೌಟು ಇರ್ಬೋದು, ಇರದೇ ಇರ್ಬೋದು. ಅದು ಡಿಪೆಂಡ್ ಅಪಾನ್ ಪಿ ಜಿ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಆಲ್ರೆಡಿ ಅಡ್ಮಿಷನ್ ಆಗಿರ್ಬೋದು ಅಲ್ಲಿ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಅಮೌಂಟ್ ನೋಡೋದಾದರೆ ಆ್ಯಕ್ಚುಲಿ ನೀವು ಕಾಲೇಜ್ ಹಾಸ್ಟೆಲಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಪಿ ಜಿ. ಯಾಕಂದರೆ ಕಾಲೇಜ್ ಹಾಸ್ಟೆಲಲ್ಲಿ ಅಲ್ಲೂ ಡಿಪೆಂಡ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವು ಈಗ ಬೆಂಗಳೂರಲ್ಲೆಲ್ಲ ಹೋಗೋದಾದರೆ ತಿಳ್ಕೊಳ್ಳಿ, 2 ಶೇರಿಂಗು 3 ಶೇರಿಂಗು ಅಂದರೆ ಒಂದು ರೂಮಲ್ಲಿ 2 ಜನ ಅಥವಾ 3 ಜನ. 2 ಜನ ಸ್ವಲ್ಪ ಜಾಸ್ತಿ ಇರುತ್ತೆ. ಮೋಸ್ಟ್ ಪ್ರಾಬಲಿ ಬೆಂಗಳೂರಲ್ಲಿ ಈಗ 1 ಲ್ಯಾಕ್ ಪ್ಲಸ್ ಇದೆ. ನೀವು 2 ಶೇರಿಂಗ್ ಎಲ್ಲ ಹೋಗ್ತಾರಂದರೆ. 3 ಶೇರಿಂಗು ಅದೇ ರೇಂಜಲ್ಲಿದೆ, 80,000 to 1 ಲ್ಯಾಕ್ ಇರುತ್ತೆ. ಸೊ ಇದನ್ನು ಪರ್ ಇಯರು. ಓಕೆ, ನೀವು ಪರ್ ಇಯರ್ ಕಟ್ಟಲೇಬೇಕು. ಒಂದು ಕಾಲೇಜಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟೋದಿರುತ್ತೆ, ಇಲ್ಲ ಒಂದು ಕಾಲೇಜಲ್ಲಿ ನಿಮಗೆ ಎಟ್ ಎ ಟೈಮ್ ಕಟ್ಟೋದಿರುತ್ತೆ. ಅದು ಡಿಪೆಂಡ್ ಕಾಲೇಜಲ್ಲಿ. ಮತ್ತು ನೀವು ಕಾಲೇಜ್ ಹಾಸ್ಟೆಲ್ ಮಾಡೋದಾದ್ರೆ ಲೋನ್ ಕೊಡ್ತಾರೆ, ಪಿ ಜಿ ಮಾಡೋದ್ರಲ್ಲ ಲೋನ್ ಕೊಡೋಲ್ಲ, ನೀವು ಎಜುಕೇಷನ್ ಲೋನ್ ತೆಗೆಸೋದಾದರೆ. ಓಕೆ, ನೆಕ್ಸ್ಟ್ ಪಿ ಜಿದು ಅಡ್ವಾಂಟೇಜ್ ಏನಂದರೆ ಪಿ ಜಿದು ಅಮೌಂಟು ಸ್ವಲ್ಪ ಕಡಿಮೆ ಆಗುತ್ತೆ ಕಂಪೇರ್ ಟು ನಿಮಗೆ ಏನಂದರೆ ಕಾಲೇಜ್ ಹಾಸ್ಟೆಲು. ಯಾಕಂದರೆ ಪಿ ಜಿಯಲ್ಲಿ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲೆಲ್ಲ ಹೋಗೋದಾದರೆ ಇಲ್ಲಿ 3 ಶೇರಿಂಗ್ ಎಲ್ಲ ಆದರೆ 6,000. ಅದು ಏರಿಯಾ ಮೇಲೆ ಡಿಪೆಂಡ್ ಇದೆ. ಆನ್ ಆ್ಯಂಡ್ ಎವರೇಜ್ ಹೇಳ್ತಾ ಇರೋದು ನಿಮಗೆ 6,000 ರುಪೀಸು. ಓಕೆ, ನೀವು ಇನ್ ಕೇಸ್ 2 ಶೇರಿಂಗ್ ಬೇಕಂದರೆ 7,000 8,000 ತನಕ ಇರುತ್ತೆ. ಸ್ವಲ್ಪ ಏರಿಯಾ ಮೇಲೆ ಡಿಪೆಂಡು. ಓಕೆ, 5,000 ಇರ್ಬೋದು 3 ಶೇರಿಂಗು. ಅದು ಡಿಪೆಂಡ್ ಅಪಾನ್ ಏರಿಯಾ ಮೇಲೆ ಇರುತ್ತೆ. ಬೆಂಗಳೂರಲ್ಲಿ ಆನ್ ಆ್ಯಂಡ್ ಎವರೇಜ್ ಹೇಳ್ತಾ ಇದ್ದೀನಿ. ಅದೇ ರೀತಿ ಬೇರೆ ಡಿಸ್ಟಿಕ್ಕೆಲ್ಲ ಹೋದರೆ ಅಲ್ಲಿ ಸ್ವಲ್ಪ 4,000 5,000 ಎಲ್ಲ ಇರುತ್ತೆ ಪಿ ಜಿದು. ಇದು ನಿಮಗೆ 1 ಇಯರ್ ಆಗುತ್ತೆ. ಮತ್ತು ನೀವು ಇನ್ ಕೇಸು ಒಂದು ಇದು ಎಕ್ಸ್ಟ್ರಾ ಅಮೌಂಟ್ ಖರ್ಚಾಗೋದು ಹೇಳ್ತಾರೆ ನಿಮಗೆ. ಇನ್ ಕೇಸ್ ನೀವು ಕಾಲೇಜ್ ಹಾಸ್ಟೆಲ್ ಮಾಡಿದ್ರೆ ಎಕ್ಸ್ಟ್ರಾ ಅಮೌಂಟ್ ಅಂತೂ ಖರ್ಚಾಗೇ ಆಗುತ್ತೆ. ಬುಕ್ಸು ಮತ್ತು ನೀವು ಅಲ್ಲೇ ಕಂಟಿನ್ಯೂಸ್ ಫುಡ್ ಅದೇ ಅಂತೂ ತಿನ್ನಲ್ಲ ನೀವು, ಸ್ನ್ಯಾಕ್ಸು ಮತ್ತು ಹೊರಗಡೆ ಒಂದೊಂದು ಸತಿ ಹೊರಗಡೆ ಊಟ ಮಾಡೋದು ಇದೆಲ್ಲ ಎಕ್ಸ್ಟ್ರಾ ಖರ್ಚಾಗೇ ಆಗುತ್ತೆ. ಪಿ ಜಿಯಲ್ಲಿದ್ದರೂ ಕೂಡ ಖರ್ಚಾಗುತ್ತೆ, ಹಾಸ್ಟೆಲಲ್ಲಿದ್ದರೂ ಕೂಡ ಖರ್ಚಾಗುತ್ತೆ. ಓಕೆ, ಸೊ ಆನ್ ಆ್ಯಂಡ್ ಎವರೇಜ್ ಪರ್ ಮಂತು ಎಲ್ಲಾದ್ರೂ ಇನ್ ಕೇಸ್ ನೀವು ಬೆಂಗಳೂರು ಸೈಡ್ ಏನಾದರೂ ಬಂದರೆ ನಿಮ್ಗೆ ಆನ್ ಆ್ಯಂಡ್ ಎವರೇಜ್ ಪರ್ ಮಂತು ನಿಮಗೆ 8,000 to 10,000 ಬೇಕೇ ಬೇಕಾಗುತ್ತೆ. ಯಾಕಂದರೆ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಓಕೆ, ಬುಕ್ಸಲ್ಲಿ ಏನಾದರೂ ಪೆನ್ನು ಮತ್ತು ನಿಮಗೆ ಹೊರಗಡೆ ಒಂದು ಸತಿ ಇಲ್ಲಿ ಎಲ್ಲ ತಿರುಗಾಡಕ್ಕೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವೀಕೆಂಡಲ್ಲಿ ಹೋದಂದರೆ 200-300 ರೂಪೀಸ್ ಆಗೇ ಆಗುತ್ತೆ. ಸೊ ಆನ್ ಆ್ಯಂಡ್ ಎವರೇಜ್ ಅಷ್ಟು ಬೇಕಾಗುತ್ತೆ. ಓಕೆ, ಆದರೆ ಅಡ್ವಾಂಟೇಜ್ ಆಫ್ ಪಿ ಜಿಸಲ್ಲಿ ಅಡ್ವಾಂಟೇಜ್ ಏನಿದೆ, ನೀವು ಫಾರ್ ಎಕ್ಸಾಂಪಲ್ 2 ಶೇರಿಂಗ್ 3 ಶೇರಿಂಗ್ ಅಷ್ಟೇ. ಸೊ ನೀವು ಅಷ್ಟೇ ಇರ್ತಾರೆ. ಯಾರಾದರೂ ಇಂಡಿವಿಜುವಲ್ಲು ಓದಿ ರೂಢಿ ಇತ್ತು ಅಂದರೆ, ನೀವು ಸ್ಟಡಿ ಮಾಡಿ ರೂಢಿ ಇತ್ತು ಅಂದರೆ ನೀವು ಪಿ ಜಿ ಸೆಲೆಕ್ಟ್ ಮಾಡ್ಕೋಬೋದು. ಯಾಕಂದರೆ ಕೆಲವೊಬ್ಬರು ಸ್ಟೂಡೆಂಟ್ಸ್ಗೆ ಕಂಬೈನ್ಡ್ ಸ್ಟಡಿ ಇಷ್ಟ ಆಗಲ್ಲ. ಓಕೆ, ಕೆಲವೊಬ್ಬರಿಗೆ ಅಲೋನ್ ಓದೇ ರೂಢಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸಿಂಗಲ್ ಮಾಡೋದಾದರೆ ನೀವು ಪಿ ಜಿ ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲೇ 2 to 3 ಮೆಂಬರ್ಸ್ ಅಷ್ಟೇ ಇರ್ತಾರೆ. ಸೊ ಡಿಸ್ಟರ್ಬ್ ಏನಾಗಲ್ಲ ನಿಮಗೆ. ಹಾಸ್ಟೆಲ್ ಥರ ಹಾಸ್ಟೆಲಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಲ್ವ, ಈಗ ಜಾಸ್ತಿ ಒಬ್ಬರು ಓದಕ್ಕೆ ಸ್ವಲ್ಪ ಕಾಡಿಸೋದೆಲ್ಲ ಅದೇ ಇರುತ್ತೆ. ಆದರೆ ಅಲ್ಲೂ ಎಕ್ಸಾಮ್ ಬಂದರೆ ಅವ್ರು ನಿಮ್ಮ ಸೇಮ್ ಫಸ್ಟ್ ಇಯರ್ ಇದ್ದರೆ ಅಲ್ಲಿ ಎಕ್ಸಾಮ್ ಬಂದರೆ ಅವರು ಸೀರಿಯಸ್ ಆಗ್ತಾರೆ, ನೀವು ಸೀರಿಯಸ್ ಇರ್ತೀರ. ಓಕೆ, ಸೊ ಇದು ಡಿಫ್ರೆನ್ಸು. ಪಿ ಜಿಯಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಓಕೆ, ಮತ್ತು ಕಾಲೇಜ್ ಹಾಸ್ಟೆಲಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಡಿಸ್ಅಡ್ವಾಂಟೇಜ್ ಇದೆ ಅಂದರೆ ನೀವು ಟೈಮಿಂಗ್ ಕೊಟ್ಟಿರ್ತಾರೆ, ಸಂಜೆ ಆದಮೇಲೆ ಹೊರಗಡೆ ಎಲ್ಲ ಹೋಗಂಗಿಲ್ಲ. ಪಿ ಜಿಯಲ್ಲಿ ಸ್ವಲ್ಪ ನಿಮಗೆ ಫ್ರೀ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಪಿ ಜಿಗೆ ಹೋಗ್ಬೋದು. ಹೊರಗಡೆ ಎಲ್ಲ ಹೋಗಿದ್ದರೆ ಸ್ವಲ್ಪ ಲೇಟಾಗಿ ಹೋದ್ರು ಎಲ್ಲ ಅಲೋ ಮಾಡ್ತಾರೆ. ಬಟ್ ಕಾಲೇಜ್ ಹಾಸ್ಟೆಲೆಲ್ಲ ಅಲೋ ಮಾಡಲ್ಲ. ಓಕೆ, ನಾನು ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎರಡೂ ಹೇಳ್ತಾರೆ ನಿಮಗೆ. ಓಕೆ, ಯಾಕಂದರೆ ಪರ್ಟಿಕ್ಯುಲರ್ ಅಂದರೆ ಗರ್ಲ್ಸ್ ಆದರೆ ಪಿ ಜಿಸಲ್ಲಿ ಕೂಡ ರಿಸ್ಟ್ರಿಕ್ಷನ್ ಇರುತ್ತೆ. ರಾತ್ರಿ ಎಲ್ಲ ಸ್ವಲ್ಪ ಬರಬಾರ್ದು, ಇಷ್ಟು ಟೈಮಿಗೆ ಆದಮೇಲೆ ಹೊರಗಡೆ ಹೋಗ್ಬಾರ್ದೆಲ್ಲ ಇರುತ್ತೆ. ಓಕೆ, ಬಾಯ್ಸ್ಗೆ ಅಷ್ಟೊಂದು ರಿಸ್ಟ್ರಿಕ್ಷನ್ ಇರಲ್ಲ. ಓಕೆ,
ಇವೆರಡು ಡಿಫ್ರೆನ್ಸು. ನೆಕ್ಸ್ಟು ನೀವು ಚೂಸ್ ಮಾಡ್ಕೊಳ್ಳೋದು ನಿಮ್ಮ ಡಿಪೆಂಡ್ ಅಮೌಂಟು ಮತ್ತು ನಿಮ್ಮ ಕಂಫರ್ಟಬಲ್ ಮಾಡಿ ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ರೂಮ್ ಆದರೆ ಏನು ಗೊತ್ತಾ, ಫಸ್ಟ್ ಇಯರು ಯೂಶ್ವಲಿ ಭಾಳ ಸ್ಟೂಡೆಂಟ್ಸು ರೆಫರ್ ಮಾಡಲ್ಲ ರೂಮು, ಯಾಕಂದರೆ ನಿಮಗೆ ಇನ್ನೂ ಫ್ರೆಂಡ್ಸ್ ಆಗಿರಲ್ಲ. ನೀವು ಅಂದರೆ ರೂಮ್ ಮಾಡಬೇಕಾದ್ರೆ ಮಿನಿಮಮ್ 2 to 5 ಮೆಂಬರ್ಸ್ ಇರಬೇಕು. 5 ಮೆಂಬರ್ಸ್ ನೀವು ಎಲ್ಲನೂ ಕರೆಕ್ಟಾಗಿ ನಿಮ್ಗೆ ಹೊಂದ್ಕೊಂಡು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆದರೆ ನೀವು ರೂಮ್ ಮಾಡೋಕ್ಕೆ ಓಕೆ. ಯಾಕಂದ್ರೆ ರೂಮಲ್ಲಿ ನಿಮಗೆ ಜಗಳಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ನಾನು ಕ್ಲೀನ್ ಮಾಡ್ಕೋಬೇಕು, ನಾನು ಅಡುಗೆ ಮಾಡಬೇಕು, ಅದೆಲ್ಲ ಸ್ವಲ್ಪ ಇದನ್ನಾಗುತ್ತೆ. ನೀವು ಫುಲ್ ಕ್ಲೋಸ್ ಆದರೆ ನೀವು ರೂಮ್ ಮಾಡ್ಕೋಬೋದು. ಸೊ ನಾನು ರಿಪೇರ್ ಮಾಡೋದ್ರೆ ನೀವು ರೂಮ್ ಎಲ್ಲ ಮಾಡೋದಾದರೆ, ಯಾಕಂದ್ರೆ ರೂಮಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ, ಮತ್ತು ಫುಡ್ಡು ನಿಮ್ಗೆ ಏನು ಬೇಕಾದ್ರೆ ಅದು ಮಾಡ್ಕೊಂಡು ತಿನ್ಬೋದು ನೀವು. ಅದಕ್ಕೋಸ್ಕರ ನೀವು ಫಸ್ಟ್ ಇಯರ್ ಆದಮೇಲೆ ಸೆಕೆಂಡ್ ಇಯರಿಂದ ನೀವು ಬೇಕಾದದ್ದು ಯೋಚನೆ ಮಾಡ್ಕೋಬೋದು. ರೂಮ್ದು ಡಿಪೆಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿ ಇದೆ ಅಂತ, ನೀವು ಕ್ಲೋಸರ್ ಫ್ರೆಂಡ್ಸ್ ಎಲ್ಲ ಮಾಡಿಕೊಂಡು ಬೇಕಾದ್ರೆ ಡಿಸೈಡ್ ಮಾಡ್ಕೋಬೋದು ರೂಮ್ಸು. ಓಕೆ, ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಇದೇ ರೀತಿ ನಾನು ನೆಕ್ಸ್ಟ್ ಇಂಜಿನಿಯರ್ಸ್ ಅಪ್ಡೇಟ್ ಎಲ್ಲ ಕಂಪ್ಲೀಟಾಗಿ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್